ಸ್ನೇಹಿತರೆ, ವೆಲ್ಕಮ್ ಟು ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಇಂದು LBA ಬೇಸಲ್ಲಿ ಇರುವಂತಹ 1 ಮತ್ತು ಅಥವಾ 2 ಅಂಕದ ಪ್ರಶ್ನೆಗಳ ಜೊತೆ ಉತ್ತರ ಸಹಿತ ವಿವರಣೆಯನ್ನ ನೀಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನೋಡಿ, ಸಾಮಾಜಿಕ ಸ್ತರ ವಿನ್ಯಾಸ ಚಾಪ್ಟರ್ ಅಲ್ಲಿ ಬರುವಂತಹ 1 ಪ್ರಶ್ನೆ 1 ಅಂಕದ್ದಾಗಿರುತ್ತೆ ಅಂತ ಹೇಳ್ತಾ, ಸೊ ನಾವು ಬನ್ನಿ 1ನೇ ಕ್ವೆಶ್ಚನ್ ಏನಿದೆ ನೋಡೋಣ. ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸಿದೆ? ಅಂದ್ರೆ ಸಂವಿಧಾನದ ಯಾವ ವಿಧಿ ಅಂದ್ರೆ ಆರ್ಟಿಕಲ್ 17 ಅಥವಾ 17ನೇ ವಿಧಿ ಅಸ್ಪೃಶ್ಯತೆಯ ಆಚರಣೆಯನ್ನ ಸಮಾಜದಲ್ಲಿ ನಿಷೇಧ ಮಾಡಿದೆ. ನೆಕ್ಸ್ಟ್ 2ನೇ ಕ್ವೆಶನ್, ಮಾನವ ಕುಲಂ ತಾನುಂದೇ ವಲ್ಲಂ ಎಂದು ಹೇಳಿದವರು ಯಾರು? ಈ ರೀತಿ ಹೇಳಿದಂತಹ ವ್ಯಕ್ತಿ ಯಾರು ಅಂದ್ರೆ ಆದಿಕವಿ ಪಂಪ. ಓಕೆ, ಸೊ 3 ಅಸ್ಪೃಶ್ಯತೆಯ ಆಚರಣೆ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಎಂದು ಹೇಳಿದವರು ಯಾರು? ಸೊ ಈ ಒಂದು ಹೇಳಿಕೆಯನ್ನು ನೀಡಿದವರು ಮಹಾತ್ಮ ಗಾಂಧೀಜಿ. ನೆಕ್ಸ್ಟ್ 4ನೇ ಕ್ವೆಶನ್, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಯಾದ ವರ್ಷ ಯಾವುದು? 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಯಾದ ವರ್ಷವಾಗಿದೆ. 5ನೇ ಪ್ರಶ್ನೆ ನೋಡಿ, ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ತಿಳಿಸುವ ಕಾಯ್ದೆ ಯಾವುದು? ಅದೇ ಅಸ್ಪೃಶ್ಯತೆ ಅಪರಾಧ ಕಾಯ್ದೆ. ಓಕೆ, ನೆಕ್ಸ್ಟ್ 6ನೇ ಕ್ವೆಶನ್, ಅಸ್ಪೃಶ್ಯತೆ ಅಪರಾಧ ಕಾಯ್ದೆ ಯಾವಾಗ ಜಾರಿಗೆ ಬಂತು? 1955ರಲ್ಲೇ ಈ ಕಾಯ್ದೆ ಏನಾಗಿದೆ, ಜಾರಿಯಾಗಿದೆ. ಸೊ ನೆಕ್ಸ್ಟ್ ಕ್ವೆಶನ್ 7ನೇದು ಏನಿದೆ, 7ನೇ ಕ್ವೆಶನ್. ಸೊ ನೋಡಿ, ಭಾರತದಲ್ಲಿ ಸ್ತರ ವಿನ್ಯಾಸ ವ್ಯವಸ್ಥೆಯನ್ನ ಯಾವುದರಲ್ಲಿ ಗುರುತಿಸಬಹುದು ಅಂತ ಕೇಳಿದರೆ, ಈ ಒಂದು ಸ್ತರ ವಿನ್ಯಾಸವನ್ನ ನಾವು ಸಮಾಜದಲ್ಲಿ ಅಥವಾ ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಗುರುತಿಸಬಹುದು ಅಂತ ಹೇಳಬಹುದು. ಓಕೆನಾ? ಸೊ ಹಾಗಾದ್ರೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ನೀವು ನಾಳೆ ಎಕ್ಸಾಮಿಗೆ ಬಂದಾಗ ಇಷ್ಟೇ ಬರೆದ್ರೆ ಸಾಕು, ನಿಮಗೆ ಅಂಕ ಸಿಗುತ್ತೆ. ಜನರನ್ನ ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದೇ ಸಾಮಾಜಿಕ ಸ್ತರ ವಿನ್ಯಾಸ. ಕ್ಲಿಯರ್? ಸಾಮಾಜಿಕ ಸ್ತರ ವಿನ್ಯಾಸ. ನೆಕ್ಸ್ಟ್ 9ನೇ ಕ್ವೆಶನ್, ಪೂರ್ವಗ್ರಹ ಎಂದರೇನು? ಸೊ ಪೂರ್ವಗ್ರಹ ಎಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯೇ ಪೂರ್ವಾಗ್ರಹ ಅಂತ ಕರಿತೀವಿ. ನಾವು ಎಂತ ಕರಿತೀವಿ? ಪೂರ್ವಗ್ರಹ ಅಂತ ಕರಿತೀವಿ. ನೋಡ್ರಿ, ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದ ಬಗ್ಗೆ ಹೊಂದಿರಬಹುದಾದಂತಹ ಪೂರ್ವ ನಿರ್ಧಾರಿತ ಮನೋಭಾವನೆಯೇ ಪೂರ್ವಗ್ರಹ. ನೆಕ್ಸ್ಟ್ ಹಾಗಾದ್ರೆ 10ನೇ ಕ್ವೆಶನ್ ಏನು, ಅಸ್ಪೃಶ್ಯತೆ ಆಚರಣೆ ನಿರ್ಮೂಲನೆ ಕುರಿತಾದ ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿಯನ್ನು ವಹಿಸಿದ ಶಾಸನ ಯಾವುದಂದ್ರೆ 1989ರ ಶಾಸನ. 11ನೇ ಕ್ವೆಶನ್, ಇಂದು ಅಸ್ಪೃಶ್ಯತೆ ಆಚರಣೆ ಕಡಿಮೆಯಾಗಲು ಕಾರಣ ಏನು ಅಂತಂದ್ರೆ ಸಾಕ್ಷರತೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ, ಜಾಸ್ತಿ ಆಗಿರೋದ್ರಿಂದ ಅಸ್ಪೃಶ್ಯತೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಅಂತ ಸಹಿತ ಹೇಳಬಹುದು. ಸೊ ನೋಡಿ, ಹಾಗಾದ್ರೆ ಈ ಒಂದು 2ನೇ ಪಾಠದಲ್ಲಿ ಬರುವಂತಹ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು, ಈ ಒಂದು ಪಾಠದಲ್ಲಿ 2 ಪ್ರಶ್ನೆ 2 ಅಂಕದ್ದು ಸೂಪರ್ ಆಗಿರುತ್ತೆ. ಇಂತಹ ಪ್ರಶ್ನೆಗಳು ನಿಮ್ಮ ಈ ಒಂದು ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ನೋಡ್ರಿ, 1ನೇದು, ಮೌನ ಕಣಿವೆ ಆಂದೋಲನ ಯಾವ ರಾಜ್ಯದಲ್ಲಿ ನಡೆಯಿತು? ನೋಡ್ರಿ, ಕಣಿವೆ ಆಂದೋಲನ ಕೇರಳದಲ್ಲಿ ನಡೀತು. ಮೌನ ಕಣಿವೆ ಆಂದೋಲನ. ಸೊ ನೆಕ್ಸ್ಟ್ 2ನೇದು, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಸಾಲಿಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳವಳಿ ಯಾವುದು? ಈ ಸಾಲಿಯಾನಿ ಚಳವಳಿ ನಡೆದು ಅಪ್ಪಿಕೋ ಚಳವಳಿ. ಸೊ ಇದು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. 1983ರಲ್ಲಿ ನಡೆದಂತಹ ಈ ಒಂದು ಚಳವಳಿಯಾಗಿದೆ. ನೆಕ್ಸ್ಟ್ 3ನೇ ಕ್ವೆಶನ್, ನರ್ಮದಾ ಬಚಾವ್ ಆಂದೋಲನದ ನೇತೃತ್ವವನ್ನ ವಹಿಸಿದವರು ಯಾರು? ನೇತೃತ್ವವನ್ನ ವಹಿಸಿದವರು ಮೇಧಾ ಪಾಟ್ಕರ್. ಯಾರಲ್ರಿ? ಮೇಧಾ ಪಾಟ್ಕರ್. ಸೊ ಇದ್ರ ಸ್ವಲ್ಪ ಇನ್ನು ಹೆಚ್ಚಿನ ವಿವರಣೆ ನೋಡ್ಕೊಂತ ಹೋದೆ. ಸೊ ಇದು ಸರ್ದಾರ್ ಸರೋವರ ಯೋಜನೆಯಲ್ಲಿ ಆಗಿರುವಂತಹ ಸರ್ದಾರ್
ಸರೋವರ ಯೋಜನೆಯಲ್ಲಿ ನರ್ಮದಾ ನದಿಗೆ ಅಡ್ಡಲಾಗಿ ಏನ್ ಕಟ್ತಾ ಇದ್ರು, ಡ್ಯಾಮ್ ಅನ್ನ ಕಟ್ತಾ ಇದ್ರು. ಅದರ ಒಂದು ವಿರುದ್ಧ ಪರಿಸರ ಪ್ರೇಮಿಗಳು ಹೋರಾಟವನ್ನ ಮಾಡ್ತಾರೆ. ಯಾವ ರಾಜ್ಯದಲ್ಲಿ ಇದೆ ಅಂತ ಅಂದ್ರೆ ಇದು ಗುಜರಾತ್ ರಾಜ್ಯ. ಓಕೆ, ಗುಜರಾತ್ ರಾಜ್ಯ. ನೆಕ್ಸ್ಟ್ 4ನೇ ಕ್ವೆಶನ್, ಡಾಕ್ಟರ್ ಶಿವರಾಮ್ ಕಾರಂತರು ವಿರೋಧಿಸಿದ ಪರಿಸರ ಚಳವಳಿ ಯಾವುದು? ಕೈಗಾ ಅಣುಸ್ಥಾವರ ವಿರೋಧಿ ಚಳವಳಿ. ಅದಲ್ರಿ, ಕೈಗಾ ಅಣುಸ್ಥಾವರ ವಿರೋಧಿ ಚಳವಳಿ. ಸೊ ನೆಕ್ಸ್ಟ್ 5ನೇ ಕ್ವೆಶನ್, ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು ಯಾರು ಅಂದ್ರೆ ಪ್ರೊಫೆಸರ್ MD ನಂಜುಂಡಸ್ವಾಮಿ. ಮುಂದೆ ಬರುವುದಾದಂತಹ ಪ್ರಶ್ನೆ ಇದಾಗಿದೆ, ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಇವೆಲ್ಲ. ಸಾಮೂಹಿಕ ವರ್ತನೆ ಎಂದರೇನು? ಸಾಮೂಹಿಕ ವರ್ತನೆ ಅಂದ್ರೆ ಸಮೂಹದಲ್ಲಿರುವಾಗ ವ್ಯಕ್ತಿ ಮಾಡುವ ವರ್ತನೆಯೇ ಸಾಮೂಹಿಕ ವರ್ತನೆ. 7ನೇ ಕ್ವೆಶನ್, ಜನ ಮುಂದೆ ಎಂದರೇನು? ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯತ ಜನ ಸುತ್ತ ನೆರೆದಿರುವ ಜನರಾಶಿಯನ್ನು ನಾವೇಂತ ಕರಿತೀವಿ? ಜನ ಮುಂದೆ ಅಂತ ಕರಿತೀವಿ. ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿಯನ್ನು ಜನ ಮುಂದೆ ಅಂತ ಕರಿತೀವಿ. ಹಾಗಾದ್ರೆ ದೊಂಬಿ ಎಂದರೆ ಏನು? ತೀರ ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ಜನಮುಂದೆಯ ವರ್ತನೆಯೇ ದೊಂಬಿ. 9ನೇ ಕ್ವೆಶನ್, ಕಾರ್ಮಿಕ ಚಳುವಳಿ ಎಂದರೇನು? ಸೊ ಕಾರ್ಮಿಕ ಹಿತಾಸಕ್ತಿಯನ್ನ ರಕ್ಷಿಸಲು ಕಾರ್ಮಿಕ ಸಂಘಟನೆಗಳ ಮೂಲಕ ನಡೆಯುವ ಚಳುವಳಿಗಳೇ ಕಾರ್ಮಿಕ ಚಳುವಳಿಗಳು. ನೆಕ್ಸ್ಟ್ 10ನೇ ಕ್ವೆಶನ್, ಅಪ್ಪಿಕೋ ಚಳುವಳಿಯನ್ನ ನಾಯಕತ್ವವನ್ನ ವಹಿಸಿದವರು ಯಾರು? ಅಪ್ಪಿಕೋ ಚಳುವಳಿಯನ್ನ ಈಗ ಮೇಲ್ಗಡೆ ಹೇಳಿದೀವಲ್ಲ, ಅದೇ ಸಾಲಿಯಾನಿ ಗ್ರಾಮದ ರೈತರು. ನೆಕ್ಸ್ಟ್ 11ನೇ ಕ್ವೆಶನ್, MRPL ವಿರುದ್ಧ ಚಳುವಳಿಯನ್ನ ಏಕೆ ಹಮ್ಮಿಕೊಳ್ಳಲಾಯಿತು ಅಂದ್ರೆ ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಎಂಬ ಕಾರಣದಿಂದ ಈ ಒಂದು MRPL ಏನಾಯಿತು, ವಿರುದ್ಧ ಚಳುವಳಿಯನ್ನ ಹಮ್ಮಿಕೊಳ್ಳಲಾಯಿತು. 12ನೇದು, ಕೈಗಾ ವಿರೋಧಿ ಚಳುವಳಿಯನ್ನ ಏಕೆ ಪ್ರಾರಂಭಿಸಲಾಯಿತು? ಸೊ ಕೈಗಾ ಅಣುಸ್ಥಾವರ ಸ್ಥಾಪನೆಯಿಂದ ಅರಣ್ಯ ನಾಶ, ಅಣು ವಿಕಿರಣದಿಂದ ಪರಿಸರ ಮಾಲಿನ್ಯ, ಜೀವ ಪ್ರಭೇದಗಳ ನಾಶವಾಗುತ್ತದೆ ಎಂಬ ಕಾರಣದಿಂದ ಕೈಗಾ ವಿರೋಧಿ ಚಳುವಳಿಯನ್ನ ಪ್ರಾರಂಭಿಸಲಾಯಿತು. ಇದನ್ನ ಯಾರು ಆರಂಭಿಸಿದ ನಾಯಕರು ಯಾರಂದ್ರೆ ಕಾರಂತರು. ಓಕೆ. ನೆಕ್ಸ್ಟ್, ನರ್ಮದಾ ಬಚಾವ್ ಆಂದೋಲನ ಯಾವ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಯಿತು? ಮೇಲ್ಗಡೆ ಹೇಳಿದೀವಿ, ಮತ್ತೆ ಬಂದಿದೆ ಗುಜರಾತ್ ರಾಜ್ಯದಲ್ಲಿ. ನೋಡ್ರಿ, ಕೇರಳದ ಮೌನ ಕಣಿವೆಯನ್ನು ಆಂದೋಲನ ವಹಿಸಿದವರು ಕೇರಳ ಸಾಹಿತ್ಯ ಪರಿಷತ್ತಿನವರು. ನೆಕ್ಸ್ಟ್, ಭಾರತದ ಋತುಗಳು ಪಾಠದಲ್ಲಿ ಬರುವಂತಹ 1 ಅಂಕದ ಒಂದು ಪ್ರಶ್ನೆ. ಬೇಸಿಗೆಯಲ್ಲಿ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರೋ ಕಾರಣವೇನು? ಬೇಸಿಗೆಯಲ್ಲಿ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರೋ ಕಾರಣ ಈ ಅವಧಿಯಲ್ಲಿ ಸೂರ್ಯನ ಲಂಬ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೀಳುವುದರಿಂದ ಬೇಸಿಗೆಯಲ್ಲಿ ಭಾರವಾದ ಉಷ್ಣಾಂಶಗಳು ಅಧಿಕವಾಗಿರಲು ಕಾರಣವಾಗುತ್ತದೆ. ಸೊ ಬೇಸಿಗೆಯಲ್ಲಿ ಮಳೆಯಾಗಲು ಕಾರಣ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಬೇಸಿಗೆಯಲ್ಲಿ ಮಳೆಯಾಗುತ್ತದೆ. ಸೊ 3ನೇದು, ಕಾಲ ಬೈಸಾಖಿ. ಏನಲ್ರಿ, ಕಾಲ ಬೈಸಾಖಿ ಎಂದರೆ ಏನು? ಕಾಲ ಬೈಸಾಖಿ ಎಂದರೆ ಏನು? ನೋಡ್ರಿ, ಏಪ್ರಿಲ್ ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೀಳುವ ಪರಿಸರಣ ಮಳೆಯನ್ನ ಏನಂತ ಕರೀತಾರೆ? ಕಾಲ ಬೈಸಾಖಿ ಅಂತ ಕರೀತಾರೆ. ಹಾಗಾದ್ರೆ ಕಾಲ ಬೈಸಾಖಿ ಅನ್ನೋದು ವೆಸ್ಟ್ ಬೆಂಗಾಳದಲ್ಲಿ ಕರೆಯುವಂತ ಹೆಸರು. ಹಾಗಾದ್ರೆ ಇದರ ಮುಂದುವರೆದ ಭಾಗವಾಗಿ ಉತ್ತರ ಪ್ರದೇಶದಲ್ಲಿ ಏನಂತ ಕರೀತಾರೆ ಗೊತ್ತಾ? ಇಂತಹ ಒಂದು ಏಪ್ರಿಲ್ ಮೇದಲ್ಲಿ ಬೀಳುವಂತ ಮಳೆಯನ್ನ ಆಂದೀಸ್ ಅಂತ ಕರೀತಾರೆ. ಆಂದೀಸ್. ಕರ್ನಾಟಕದಲ್ಲಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕಾಫಿ ತುಂತುರು. ಕಾಫಿ ತುಂತುರು. ಕೇರಳದಲ್ಲಿ ಮಾವಿನ ಒಯ್ಲು. ಓಕೆ. ಈ ಬೇಸಿಗೆಯಲ್ಲಿ 10% ಮಳೆ ಆಗುವುದು. ಅರ್ಥ ಆಯ್ತಾ? ನೆಕ್ಸ್ಟ್ 4ನೇ ಕ್ವೆಶನ್,
ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಮಳೆ ಪಡೆಯುವ ರಾಜ್ಯ, ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯ ಯಾವುದು ಅಂದ್ರೆ ತಮಿಳುನಾಡು. ನೈಋತ್ಯ ಮಾನ್ಸೂನ್ ಮಾರುತಗಳ ಎರಡು ಶಾಖೆಗಳು ಯಾವುವು ಅಂದ್ರೆ ಅರಬ್ಬಿ ಸಮುದ್ರ ಶಾಖೆ, ಮತ್ತೊಂದು ಬಂಗಾಳದ ಕೊಲ್ಲಿ ಶಾಖೆ. ಸೊ ನೆಕ್ಸ್ಟ್, ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವ ಅವಧಿ ಯಾವುದು ಅಂದ್ರೆ ಚಳಿಗಾಲದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಕಾಲವಾಗಿದೆ. ನೆಕ್ಸ್ಟ್ ನೋಡ್ರಿ, ಕಾಫಿ ಅಥವಾ ಹೂಮಳೆ ಅಥವಾ ಕಾಫಿಯ ತುಂತುರು ಎಂದರೇನು? ಏಪ್ರಿಲ್ ಮೇ ತಿಂಗಳಲ್ಲಿ ಬೀಳುವ ಪರಿಸರಣ ಮಳೆಯನ್ನು ಕರ್ನಾಟಕದಲ್ಲಿ ಕಾಫಿ ಮಳೆ ಎಂದು ಕರೆಯುತ್ತಾರೆ. ಮಾವಿನ ವೈಲು ಎಂದರೇನು? ಏಪ್ರಿಲ್ ಮೇ ತಿಂಗಳಲ್ಲಿ ಬೀಳುವ ಪರಿಸರಣ ಮಳೆಯನ್ನು ಕೇರಳದಲ್ಲಿ ಮಾವಿನ ವೈಲು ಅಂತ ಕರೀತಾರೆ. ಹಾಗಾದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಅಥವಾ ಪಶ್ಚಿಮ ಭಾಗವು ಹೆಚ್ಚು ಮಳೆಯನ್ನು ಪಡೆಯುತ್ತದೆ, ಯಾಕಂದ್ರೆ ಅಲ್ಲಿ ಅರಬ್ಬಿ ಸಮುದ್ರದ ಶಾಖೆ ಇದೆ. ಮತ್ತೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಿಂದ ತಡೆಯಲ್ಪಟ್ಟ ಹೆಚ್ಚು ಮಳೆಯಾಗುತ್ತದೆ. ಅಲ್ಲಿ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿನ ಎತ್ತರವಾದಂತಹ ಮರ ಗಿಡಗಳು ಇರೋದ್ರಿಂದ ಮಾರುತಗಳನ್ನು ತಡೆದು ಹೆಚ್ಚಿನ ಮಳೆಯನ್ನು ಸುರಿಸುತ್ತವೆ. ನೆಕ್ಸ್ಟ್ 10ನೇ ಕ್ವೆಶ್ಚನ್, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲವನ್ನ ಈಶಾನ್ಯ ಮಾರುತಗಳ ಕಾಲವೆಂದು ಕರೆಯುತ್ತಾರೆ. ಕಾರಣವೆಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯ ದಿಕ್ಕಿನಿಂದ ಹಿಂದಿರುಗಲು ಪ್ರಾರಂಭಿಸುವುದರಿಂದ ಇವುಗಳನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂದು ಕರೆಯುತ್ತಾರೆ. 11, ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಸ್ಥಳ ಯಾವುದು ಅಂದ್ರೆ ಗಂಗಾನಗರ, ರಾಜಸ್ಥಾನ. ಎಷ್ಟು ಡಿಗ್ರಿ ಅಂದ್ರೆ 52 ಡಿಗ್ರಿ ಸೆಲ್ಸಿಯಸ್. 12ನೇ ಕ್ವೆಶ್ಚನ್, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದು? ಮೇಘಾಲಯದ ಮೌನ್ಸಿನ್ ರಾಮ್ ಯಾವ ರಾಜ್ಯದಲ್ಲಿ ಬರುತ್ತೆ? ಮೇಘಾಲಯದಲ್ಲಿ ಬರುತ್ತೆ. ನಿಮಗೆ ಮ್ಯಾಪ್ ಅಲ್ಲಿ ಬಂದ್ರೆ ಈ ಒಂದು ಪ್ಲೇಸ್ ಅನ್ನು ನೀವು ಲೊಕೇಶನ್ ಅನ್ನ ಐಡೆಂಟಿಫಿಕೇಶನ್ ಮಾಡಿ. ನೆಕ್ಸ್ಟ್, ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅಂದ್ರೆ ರೋಹಿಲಿ, ರಾಜಸ್ಥಾನ. ಹೆಚ್ಚಿಗೆ ಮಳೆ ಬೀಳೋದು ಮೇಘಾಲಯದ ಮೌನ್ಸಿನ್ ರಾಮ್. ಒಂದು ಕ್ವಶನ್ ನೋಡ್ರಿ, ಕನ್ಫ್ಯೂಸ್ ಆಗೋ ಹಾಗಿಲ್ಲ. ಸೊ ನೆಕ್ಸ್ಟ್ 14ನೇ ಕ್ವಶನ್, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಆವರ್ತ ಮಾರುತಗಳು ಉಂಟಾಗಲು ಕಾರಣವೇನು ಅಂದ್ರೆ ಭೂಮಿ ಮತ್ತು ಸಾಗರ ಭಾಗಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡದಲ್ಲಿನ ವ್ಯತ್ಯಾಸದಿಂದ ನಿರ್ಗಮನ ಮಾನ್ಸೂನ್ ಮಾರುತ ಕಾಲದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಆವರ್ತ ಮಾರುತಗಳು ಉಂಟಾಗುತ್ತವೆ. ನೆಕ್ಸ್ಟ್ ಕ್ವಶನ್ 15, ಬೇಸಿಗೆಯಲ್ಲಿ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಉಷ್ಣಾಂಶ ಕಡಿಮೆಯಾಗಿರಲು ಕಾರಣವೇನು ಅಂತಂದ್ರೆ ದಕ್ಷಿಣ ಭಾರತವು 3 ಕಡೆಗಳಲ್ಲಿ ಸಾಗರಗಳಿಂದ ಆವೃತವಾಗಿರುವುದರಿಂದ ಅದು ಬೇಸಿಗೆಯಲ್ಲಿ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತ ಏನಾಗುತ್ತೆ ಕಡಿಮೆ ಉಷ್ಣಾಂಶವಾಗಿರುತ್ತದೆ. ಭಾರತದಲ್ಲಿ ಯಾವ ವಾಯುಗುಣ ಹೊಂದಿದೆ ಅಂದ್ರೆ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನ ಭಾರತ ದೇಶ ಹೊಂದಿದೆ. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಯಾವುದಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ. ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಅಂದ್ರೆ ಅಕ್ಟೋಬರ್ ಇಂದ ನವೆಂಬರ್. 19ನೇದು, ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಪರಿಸರಣ ಮಳೆಯನ್ನ ಕಾಲ ಬೈಸಾಖಿ ಅಂತ ಹೇಳ್ತಾರೆ. ನಾನು ವಿವರಣೆ ಸಹಿತ ಕೊಟ್ಟಿದ್ದೀನಿ. 20ನೇ ಕ್ವೆಶ್ಚನ್, ಮೌನ್ಸಿನ್ ರಾಮ್ ಅಧೋಕ ಮಳೆ ಪಡೆಯುವ ಪ್ರದೇಶ ಗುಂಪಿಗೆ ಏಕೆ ಸೇರಿದೆ ಅಂತಂದ್ರೆ ಅಲ್ಲಿ ಅದು ವಾರ್ಷಿಕವಾಗಿ 250 ಸೆಂಟಿಮೀಟರ್ ಹೆಚ್ಚು ಮಳೆ ಪಡೆಯುವುದರಿಂದ ಅದು ಆ ಒಂದು ಪ್ರದೇಶವನ್ನು ಹೆಚ್ಚಿನ ಮಳೆ ಬೀಳುವ ಪ್ರದೇಶ ಅಂತ ಕರೆಯುತ್ತೇವೆ. ಸೊ ನೆಕ್ಸ್ಟ್ ನೋಡಿ, ಭಾರತದ ಸಾರಿಗೆ ಹಾಗೂ ಸಂಪರ್ಕ, ಒಂದು ಅಂಕ ಒಂದು ಪ್ರಶ್ನೆ ಇರುವಂತದ್ದು. ಭಾರತದ ಹೆಬ್ಬಾಗಿಲೆಂದು ಕರೆಯಲ್ಪಡುವ ಸ್ಥಳ ಯಾವುದು ಅಂದ್ರೆ ಮಹಾರಾಷ್ಟ್ರದ ಮುಂಬೈ. ಭಾರತದ ಚಹಾ ಬಂದರು ಅಂದ್ರೆ ಯಾವುದು? ಕೋಲ್ಕತ್ತಾ ಅಂತ ಕರೀತಾರೆ. ನೋಡ್ರಿ, ನಿಮ್ಗೆ ಚಹಾ ಬಂದರು ಅಂತ ಮ್ಯಾಪ್ ಅಲ್ಲಿ ಕೊಟ್ಟಿದ್ದಾನ ಅಂದ್ರೆ ನೀವು ಕಲ್ಕತ್ತಾ ಪ್ಲೇಸ್ ಅನ್ನೇ ಗುರ್ತು ಮಾಡ್ಬೇಕು. ಕಲ್ಕತ್ತಾ ಅಂದ್ರೆ ಕಲ್ಕತ್ತಾ ಅಂತ ಇರುತ್ತೆ, ಏನ್ ಸಮಸ್ಯೆ ಏನಿರೋದಿಲ್ಲ. ಸೊ ನೆಕ್ಸ್ಟ್, ಭಾರತದ ಅತಿ ಉದ್ದವಾದಂತಹ ರಾಷ್ಟ್ರೀಯ ಹೆದ್ದಾರಿ ಯಾವುದಂದ್ರೆ NH44 ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ 44. ಎಷ್ಟು ಕಿಲೋಮೀಟರ್ ಉದ್ದ ಅಂದ್ರೆ 345 ಇಲ್ಲಿ 7 ಅಂದ್ರೆ 3745 ಕಿಲೋಮೀಟರ್ ಉದ್ದವನ್ನ ಹೊಂದಿದ್ದು ಇದು ಜಮ್ಮು ಮತ್ತೆ ಕಾಶ್ಮೀರದ ಶ್ರೀನಗರದಿಂದ ಎಲ್ಲಿ ತನಕಪ್ಪ? ತಮಿಳುನಾಡಿನ ಕನ್ಯಾಕುಮಾರಿ. ಓಕೆ, ಇಲ್ಲಿವರೆಗೂ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಹೊಂದಿದೆ. ಸೊ ರಾಷ್ಟ್ರೀಯ ಹೆದ್ದಾರಿ ಯಾವ್ದಂದ್ರೆ 44 ಅಂತ ಬರಿಬೇಕು. ಎಷ್ಟು ಕಿಲೋಮೀಟರ್ ಅಂದ್ರೆ 3745. ಎಲ್ಲಿಂದ ಎಲ್ಲಿ ಮಟ್ಟ ಅಂದ್ರೆ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ತಮಿಳುನಾಡಿನ ಕನ್ಯಾಕುಮಾರಿ ಅವರಿಗೆ ಇದು ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರ ಸ್ಥಾಪನೆಯಾಗಿದ್ದು ಯಾವಾಗ? 1995ರಲ್ಲಿ. ಸೊ 24 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು ನಮ್ಮ ಭಾರತದಲ್ಲಿ ಇದಾವೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ.
ನೆಕ್ಸ್ಟ್ ಭಾರತದ ನೈಸರ್ಗಿಕ ಬಂದರು ಯಾವುದಂದ್ರೆ ವಿಶಾಖಪಟ್ಟಣ. ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್ ಎಂದು ಕರೆಯಲ್ಪಡುವ ವ್ಯವಸ್ಥೆ ಯಾವುದಂದ್ರೆ GPS ಗ್ಲೋಬಲ್ ಪೊಸಿಷನ್ ಸಿಸ್ಟಮ್. ಸೊ ನೆಕ್ಸ್ಟ್ ಭಾರತ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆಯ ಹೆಸರೇನಂದ್ರೆ ನಾವಿಕ್. ನೋಡ್ರಿ ನೆಕ್ಸ್ಟ್ ಸಾರಿಗೆ ಎಂದರೇನು? ಸಾರಿಗೆ ಎಂದರೇನು? ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಸರಕು ಸೇವೆಗಳು, ಮಾಹಿತಿ ಮತ್ತು ಪ್ರಯಾಣಿಕರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದನ್ನೇ ಸಾರಿಗೆ ಎಂದು ಕರೆಯುತ್ತಾರೆ. ಭಾರತದ ಗಡಿ ರಸ್ತೆ ಪ್ರಾಧಿಕಾರ ಜಗತ್ತಿನ ಅತ್ಯಂತ ಎತ್ತರದ ರಸ್ತೆ ಮಾರ್ಗವನ್ನು ಎಲ್ಲಿ ನಿರ್ಮಿಸಿದೆ ಅಂದ್ರೆ ಲಡಾಖ್ನ ಉಮಿಂಗಾಮ್ ಅಂತ. ಓಕೆ. ನೆಕ್ಸ್ಟ್ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1988. ಓಕೆ. ಬಟ್ ಕಾರ್ಯಾರಂಭ ಮಾಡಿದ್ದು 1995. ನೆಕ್ಸ್ಟ್ ದೂರ ಸಂವೇದಿ ತಂತ್ರಜ್ಞಾನ ಎಂದರೇನು? ವಸ್ತುವನ್ನು ಭೌತಿಕವಾಗಿ ಸ್ಪರ್ಶಿಸದೆ ದೂರದಿಂದಲೇ ಅವುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವುದೇ ದೂರ ಸಂವೇದಿ ತಂತ್ರಜ್ಞಾನ. ಭಾರತ ಸರ್ಕಾರ ನವಶೇವಾ ಬಂದರನ್ನ ನಿರ್ಮಿಸಲು ಕಾರಣ ಏನಂದ್ರೆ ವೆರಿ ಕ್ಲಿಯರ್. ಮುಂಬೈ ಬಂದರಿನ ಒತ್ತಡವನ್ನ ಕಡಿಮೆ ಮಾಡಲು ನವಶೇವಾ ಬಂದರನ್ನ ನಿರ್ಮಿಸಲಾಗಿದೆ. ಅಪ್ಡೇಟ್ ಕ್ವಶನ್ ಬರ್ಬೋದು. ಸಮೂಹ ಮಾಧ್ಯಮ ಎಂದರೇನು? ಎಲ್ಲಾ ಜನರನ್ನು ತಲುಪಲು ಸಂಪರ್ಕ ಮಾಧ್ಯಮವೇ ಸಮೂಹ ಮಾಧ್ಯಮ. ಕಾಂಡ್ಲಾ ಬಂದರು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಸೊ ನೋಡಿ 15ನೇ ಕ್ವಶನ್. ಭಾರತ ತನ್ನದೇ ಆದ ಪ್ರಾದೇಶಿಕ GPS ವ್ಯವಸ್ಥೆಯನ್ನ ಹೊಂದಲು ಉಡಾಯಿಸಿದ ಉಪಗ್ರಹಗಳ ಸಂಖ್ಯೆ ಎಷ್ಟು ಅಂದ್ರೆ 7 ಆಗಿದೆ. ಓಕೆ ಸ್ನೇಹಿತರೆ, ಯಾರಿಗೆಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಸಿಗೋಣ.